ಹೆಂಗಪ್ಪ ಅಂತಂದ್ರೆ ಹೆಜ್ಜೆನು ಕಟ್ಟಿವಿ ಆಗುತ್ತೆ ಹೋಗುತ್ತೆ ಅಂತ ಅನ್ಕೊಂಡು ನಾವು ಒಂದು 8ರಿಂದ 10 ತಿಂಗಳು ಕಾಯ್ಕೊಂಡೇ ಇದ್ವಿ. ಅಂದ್ರೆ ಕಪ್ ಕಡ್ಸತ್ತವಿಂದನೂ ಹೋಗುತ್ತೆ ಬಿಟ್ಟು ಹಾಕೋದು ಹೋಗುತ್ತೆ ಅಂತ ಅನ್ಕೊಂಡೇ ಇದ್ವಿ. ಬಟ್ ಬಡ್ಡಿ ಮಗೊಂದು ಹೋಗೇ ಇರಲಿಲ್ಲ ಅಂತಂದ್ರೆ ಇಲ್ಲೇ ಕಟ್ಕೊಂಡು ಇಲ್ಲೇ ಸ್ಟಾಕ್ ಆಗ್ಬಿಟ್ಟು ಹೆಜ್ಜೆನ್ಗಳೆಲ್ಲ ಅಚ್ಚುಕಟ್ಟಾಗಿ ಇಲ್ಲೇ ಇದ್ದು ಅಂತಂದ್ರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ ಇನ್ನೂ ಸತ್ತಿರೋದಿದೆಲ್ಲ. ಅಂದರೆ ಇದಕ್ಕೇನಪ್ಪ ಮಾಡೋದು ಹೋಗಿಲ್ವಲ್ಲ ಅಂತ ತುಂಬ ಸಲ ಯೋಚನೆ ಮಾಡ್ತಿದ್ದ, ಮತ್ತು ಹುಡುಕ್ತಿದ್ದೆ ಯಾರಾದರೂ ಬಿಚ್ಕೊಡ್ತಾರ ಏನು ಅಂತ. ಬಟ್ ಇಲ್ಲಿ ಬಿಚ್ಚೋ ಜಾಗನೂ ಆಗಿರಲಿಲ್ಲ. ಅಂತಂದರೆ ಇಲ್ಲಿಂದ ಇಲ್ಲಿಗೆ 10 ಅಡಿ ಮೇಲಿರೋದು ಅಂತಂದರೆ ಅಲ್ಲಿಗೆ ಹೋಗೋಕ್ಕೂ ಆಗಲ್ಲ, ಅಲ್ಲಿ ಬರೋಕ್ಕೂ ಆಗಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಒಂದು ಸ್ವಲ್ಪ ಇಲ್ಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ ಇಲ್ಲ ಕಬ್ಬುಂಗದೆ ರೋಟ್ ಓಡಿಸೋದು, ಮತ್ತು ಇಲ್ಲ ಅಂದರೆ ಬೆಂಕಿ ಎಸೋಕ್ಕೂ ಆಗಲ್ಲ. ಅಂತಂದರೆ ಇಲ್ಲೆಲ್ಲ ಹಸಿರು ಇದು ಒಣಮೆಗಳೇ ಕಂಪ್ಲೀಟಾಗಿ. ಅದಕ್ಕೋಸ್ಕರ ನೋಡ್ತಾನೆ ಇದ್ದೆ ಹೋಗುತ್ತಾ ಅಂತ. ಕೊನೆ ಫೈನಲಾಗಿ ಏನಪ್ಪ ಅಂತಂದರೆ ಇದು ಯಾವುದೇ ಕಾರಣಕ್ಕೆ ಹೋಗದೆ ಇದ್ದಾಗ ಇನ್ನು ಕಬ್ಬುಂಗದೆ ಹೊಲ ಉಳಿಸ್ಲೇಬೇಕಲ್ಲ, ಇಲ್ಲಿ ಹೋಗೋಕ್ಕೆ ಬರೋಕ್ಕೆ ಕೆಲಸ ಮಾಡೋಕ್ಕೆ ಏನಾರು ಆಗಲಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು DDT ಪೌಡ್ರ್ ಹಾಕಿದ್ದು. ಅಂತಂದರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಇಷ್ಟು ಜೇನುಹುಳ ಸತ್ತಿರೋದು ಇದು ಕಂಪ್ಲೀಟಾಗಿ. DDT ಪೌಡ್ರ್ ಹಾಕಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಉಳಿತಿರಲ್ಲ ಹೆಜ್ಜೆನೂ, ಇಲ್ಲ ಅಂದರೆ ಎಲ್ರಿಗೂ ಓಡದಿ ಇದು ಮಾಡಾಕ್ಬಿಟ್ಟಿರ್ವೋ. ಮಾತ್ರ ಎದ್ದು ಹೋಯ್ತಿರಲ್ಲ, ಏನೂ ಮಾಡ್ತಿರಲ್ಲ, ಬಿಚ್ಚಾಕಂತೂ ಫಸ್ಟೇ ಆಯ್ತಿರಲಿಲ್ಲ ಇದನ್ನ. ಅಷ್ಟು ವೈಟಾಗಿ ಹೋಗಿ ಕಟ್ಕೊಂಡಿರೋದು. ಮತ್ತು ಏನಪ್ಪ ಅಂತಂದರೆ ಇಲ್ಲಿ ಕೆಲಸ ಮಾಡೋಕೆ ಹೋದಾಗೆಲ್ಲ ಹುಳ ಎದ್ದು ಆಡ್ತಿದ್ದೋ. ಇಲ್ಲಿ ಕಾಣಿಸ್ತೈತೆ ನೋಡ್ರಿ ಎಷ್ಟು ಉದ್ದ ಕಟ್ಟೈತೆ ಅಂತ. ಅಂದರೆ ಇಷ್ಟುದ್ದ ಒಂದು ಮಾರಷ್ಟೇ ಕಟ್ಟಿರೋದು, ಪೂರ್ತಿ ಒಂದು ಮಾರಷ್ಟು ಜೇನುಹುಳ ಕಟ್ಟಿರೋದು. ಈ ಥರ ಏನಾರು ಹೋಗ್ಬೇಕು ಅಂತಂದರೆ DDT ಪೌಡ್ರನ್ನೇ ಹಾಕಬೇಕು. ಇನ್ನು ಕಬ್ಬುಂಗದೆ ಒಳಗಡೆ ಇಲ್ಲ ಏನಾದರೂ ಕೆಲಸ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಉಳಿಸ್ಕೊಡೋದಿಲ್ಲ ಇವು ಮಾತ್ರ, ಇದ್ದರೆ ಮಾತ್ರ